ಬೃಹತ್ ಜಾತಕ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ, ಹಾಗೆ ಹಿಂದಿನ ದಿನದ ವಿಶೇಷತೆಯಲ್ಲಿ ಬುಧ ಗ್ರಹದ ಮಹತ್ವವೇನು, ಬುಧ ಗ್ರಹಕ್ಕೆ ಯಾವ ಬಣ್ಣದ ಬಟ್ಟೆಯನ್ನು ಅರ್ಪಣೆ ಮಾಡಬೇಕು, ಯಾವ ಧಾನ್ಯವನ್ನು ಅರ್ಪಣೆ ಮಾಡಬೇಕು, ಹಾಗೆ ಯಾವ ರೀತಿ ಪೂಜೆಯನ್ನು ಸಂಕಲ್ಪವನ್ನು ಕೈಗೊಳ್ಳಬೇಕು, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ವಿಶೇಷವಾಗಿರುವಂತಹ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ. ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದು. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸದ ಕೃಷ್ಣ ಪಕ್ಷದ ವಿಶೇಷವಾಗಿರುವಂಥದ್ದು ಷಷ್ಠಿ ಬಂದಿರುವಂಥದ್ದು ಬುಧವಾರ. ಷಷ್ಠಿ, ಸ್ವಾತಿ ನಕ್ಷತ್ರ, ವೃದ್ಧಿಯೋಗ, ವಣಿಜ, ಕರುಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ನೋಡ್ಕೋಬಹುದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ನೋಡಿ, ನಮಗೆ ಇಂದಿನಿಂದ ನಮ್ಮ ಹಿರಿಯರಾಗಲಿ ಅಥವಾ ಪೂರ್ವಜರಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನಾಗಲಿ ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಮಾಡ್ತಾ ಇರಲಿಲ್ಲ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ದಿನದ ರಾಹುಕಾಲ, ಯಮಗಂಡ ಕಾಲಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಈ ದಿನ 12:34ರಿಂದ 2:02 ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 8:09 9:37 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 11:05 12:34 ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಈ ದಿನದ ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ 5:05 5:55 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ, ಯಾಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಅಂದರೆ ಆ ಒಂದು ಸಮಯ ಯಾಕೆ ಶ್ರೇಷ್ಠ ಅಂತ. ಈ ಒಂದು ಸಮಯದಲ್ಲಿ ನಾವು ಸಂಧಿಕಾಲ ಅಂತ ಹೇಳ್ತೀವಿ. ಈ ಒಂದು ಸಂಧಿಕಾಲಗಳಲ್ಲಿ ಕೆಲವೊಂದು ಜಪತಪಗಳನ್ನು ಮಾಡಲಿಕ್ಕೆ, ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಜೊತೆಯಲ್ಲಿ ಏನಾದರೂ ನಾವು ಸಾಮಾನ್ಯವಾಗಿ ಹೇಳ್ತಿರ್ತಾರೆ ನವಗ್ರಹಗಳ ಜಪವನ್ನು ಮಾಡಿಸಿ ಪೂಜೆ ಮಾಡಿ ಅಂತ. ನವಗ್ರಹ ಜಪ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಸೂರ್ಯೋದಯದ ಮೊದಲು ಜಪವನ್ನು ಮಾಡಬೇಕು ಅಂತ ಹೇಳುತ್ತೆ. ಈ ದಿನ ಸೂರ್ಯೋದಯ 6:41 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:24 ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಬುಧ ಗ್ರಹ ಇದು ಅಂದರೆ ಇವತ್ತು ಬುಧವಾರ ವಿಶೇಷವಾಗಿರುವಂಥದ್ದು. ಬುಧವಾರ ನಾವು ಅಧಿದೇವತೆ ಆದಂತಹ ವಿಷ್ಣುವನ್ನು ಸ್ಮರಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ನೋಡಿ, ದಿನಕ್ಕೂ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಶನಿವಾರಗಳು ಬಂದಾಗ ವೆಂಕಟೇಶ್ವರನ್ನು ಪ್ರಾರ್ಥನೆ ಮಾಡಿ, ಶನೇಶ್ವರನ್ನು ಪ್ರಾರ್ಥನೆ ಮಾಡಿ, ಮಂಗಳವಾರ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಸೋಮವಾರ ಶಿವನನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ. ಅದೇ ರೀತಿ ಈ ದಿನ ಬುಧವಾರ ಬಂದಿರುವಂಥದ್ದು ವಿಷ್ಣುವನ್ನು ಯಾರೆಲ್ಲ ಆರಾಧನೆ ಮಾಡುವಂಥದ್ದು, ಮನೆಯಲ್ಲಿ ಯಾರಾದರೂ ಈ ರಂಗನಾಥ ಸ್ವಾಮಿ ಆಗ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅದು, ಆಂಜನೇಯ ಆಗ್ಬೋದು, ರಾಮರಾಗ್ಬೋದು, ಯಾರೆಲ್ಲ ಮನೆದೇವರುಗಳಿರುತ್ತೆ ಇವತ್ತು ವಿಶೇಷವಾಗಿ ಪೂಜಾರಿಗಳನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ದಿನದ ಕೆಲಸಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಈ ದಿನ. ಅದೇ ರೀತಿ ಈ ದಿನದ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳಲ್ಲಿ ಈ ದಿನ ಯಾರಿಗೆಲ್ಲ ಏನೆಲ್ಲ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಾನುಕೂಲಗಳಿದೆ ನೋಡುವಂಥದ್ದು. ಇದರ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇರುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ಹಣದ ವಿಚಾರವಾಗಿ ಜಾಗೃತರಾಗಿರಬೇಕು ಅಂತ ಹೇಳುತ್ತೆ. ನೋಡಿ, ಯಾಕಂದರೆ ಇವತ್ತು ಬುಧವಾರ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದು ಅಥವಾ ಏನಾದರೂ ಹಣವನ್ನು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಹಣ ಹೂಡಿಕೆ ಮಾಡುವಂಥ ವಿಚಾರದಲ್ಲಿ ಜಾಗೃತರಾಗಿರಬೇಕಾಗುತ್ತೆ. ಹಣ ಹೆಚ್ಚು ಖರ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಜೊತೆಯಲ್ಲಿ ದಿನಪೂರ್ತಿ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಸಮಯವನ್ನು ವ್ಯರ್ಥ ಮಾಡ್ತೀರಾ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡಲ್ಲ ಅಂತ ಇದೆ. ಹಾಗಾಗಿ ಏನು ಮಾಡಬೇಕು ಜಾತಕ ಫಲದಿಂದ? ನೋಡಿ, ಜಾತಕ ಫಲದಲ್ಲಿ ಹೇಳ್ತಾ ಇರುವಂಥದ್ದು ಏನು, ಹಣ ಖರ್ಚಾಗುತ್ತೆ ಮತ್ತು ದಿನ ವ್ಯರ್ಥ ಮಾಡ್ತೀರಾ ಅಂತ. ಆದರೆ ನಾವೇನು ಮಾಡಬೇಕು, ಇಂಥ ಒಂದು ಸಮಯಗಳಲ್ಲಿ
ನಾವು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಏನೋ ಜಾತಕ ಫಲದಲ್ಲಿ ಇವತ್ತೇನು ವ್ಯರ್ಥ ಅಂತ ಹೇಳಿದೆ ಅಂತೇಳಿ ಮನೇಲಿ ಕೂತ್ಕೊಂಡ್ರೆ ಕೆಲಸ ಕಾರ್ಯಗಳು ಆಗಲ್ಲ. ಆದರೆ ನೋಡಿ, ಅದನ್ನು ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲಗಳಾಗುವಂಥದ್ದು. ಹಾಗೆ ಹಿತೈಷಿಗಳಿಂದ ಕೂಡ ಬೆಂಬಲ ಸಿಗುವಂಥದ್ದು. ಯಾವಾಗ ನಾವು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಆವಾಗ ನೋಡಿ ನಮ್ಮ ಹಿತೈಷಿಗಳಿಂದ, ನಮ್ಮ ಯಾರೋ ಒಬ್ಬರು ನಮ್ಗೆ ಒಳ್ಳೇದು ನೋಡ್ತಾ ಇರ್ತಾರೆ, ಅಂಥವರಿಂದನೂ ಕೂಡ ನಿಮಗೆ ಬೆಂಬಲ ಸಿಗುತ್ತೆ. ಅನುಕೂಲದ ವಾತಾವರಣ ಕೂಡ ಈ ದಿನ ಸೃಷ್ಟಿಯಾಗುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇರುವಂಥದ್ದು. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಏನೋ ಒಂದು ಬದಲಾವಣೆ ನಿರೀಕ್ಷೆ ಮಾಡಿರ್ತೀರಾ. ಈಗ ಇಲ್ಲೊಂದು ಹತ್ರ ಯಾವುದೋ ಒಂದು ಕಾರ್ಖಾನೆಗಳಲ್ಲಾಗಲಿ ಅಥವಾ ಯಾವುದೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಏನೋ ಬದಲಾವಣೆ ನಿರೀಕ್ಷೆ ಮಾಡಿರ್ತೀರಾ, ಅದರ ಬದಲಾವಣೆ ಆಗ್ತಾ ಇರಲ್ಲ, ಏನೋ ಒಂದು ಕಷ್ಟಗಳು ಬರ್ತಾ ಇರುತ್ತೆ, ಸಂಕಷ್ಟ ಆಗಿರುತ್ತೆ. ಅದೆಲ್ಲವಕ್ಕೂ ಕೂಡ ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಎದುರಾಗಬಹುದು. ಅಂದರೆ ಏನೋ ಒಂದು ಬದಲಾವಣೆ ಆಗ್ಬೋದು, ನಿಮಗೆ ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಅಥವಾ ಏನೋ ಒಂದು ಆ ಕೆಲಸ ಸ್ಥಳದಲ್ಲಿ ನಿಮ್ಮಿಷ್ಟದಂತೆ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಆಗುವಂಥದ್ದು. ನೋಡಿ, ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಅಂದರೆ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಳ್ತಾ ಇರ್ತೀರಾ, ಹಿಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ತಿರ್ತೀರಾ, ಆ ವ್ಯಾಪಾರ ಕುಂಠಿತ ಆಗ್ತಾ ಇರುತ್ತೆ, ಅವೆಲ್ಲವಕ್ಕೂ ಕೂಡ ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳು ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದು. ಅನಗತ್ಯ ಖರ್ಚಿನ ಬಗ್ಗೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಶುಭರಾಶಿಯವರು ಕೂಡ ಖರ್ಚುಗಳ ಬಗ್ಗೆ ನಿಗಾ ವಹಿಸಬೇಕು. ಅನಗತ್ಯ ಖರ್ಚುಗಳನ್ನು ಮಾಡಬಾರ್ದು. ಹಣದ ಉಳಿತಾಯ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಸಾಲ ಮಾಡುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಎಲ್ಲ ಮಿಥುನ ರಾಶಿಗಳು ಇರ್ತೀರ, ಸಾಲದ ಮೊರೆ ಹೋಗಬೇಕಾಗುತ್ತೆ. ಇವತ್ತು ಯಾವುದೋ ಒಂದು ವಿಚಾರ, ಎಲ್ಲೋ ಮನೆ ಕಟ್ಟಿಸ್ತಾ ಇರ್ತೀರಾ, ಹಣದ ಅಭಾವ ಆಗಿರುತ್ತೆ, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಹಣದಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ನೋಡಿ ಸಾಲದ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಇದರ ಸಾಲ ಕೆಲವರು ಹೇಳ್ತಾರೆ, ನೋಡಿ ಸಾಲ ಮಾಡ್ಕೊಳ್ಳಿದ್ರೆ ಗುರುಗಳೇ ತೀರ್ಸೋಕ್ಕಾಗಲ್ಲ, ಈ ಥರ ತೊಂದರೆಗಳು ಆಗ್ಬೋದಾ ಅಂತ. ಈ ದಿನ ನೀವು ಸಾಲದ ಮೊರೆ ಹೋಗಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಮರುಪಾವತಿನ ಕೂಡ ನೀವು ತುಂಬ ಬೇಗನೆ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಇನ್ನು ವಿದೇಶ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಮಿಥುನ ರಾಶಿಯವರು ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಆಗಲಿ ಅಥವಾ ಏನೋ ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲಿ ಶುಭ ದಿನಗಳು ಅಂತ ಹೇಳ್ಬೋದು. ಏನಾದರೂ ಅದ್ರ ಬಗ್ಗೆ ಚಿಂತನೆ ಇತ್ತು ಅಂತಂದರೆ ಅವಶ್ಯಕವಾಗಿ ಮಾಡ್ಕೊಳ್ಳಿ, ಮಿಥುನ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಮುಂದಿನ ರಾಶಿಯ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಓಕೆ, ತಮ್ಮ ಹೆಸರು? ಶಿವ. ಶಿವ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಣ್ಣನ ಬಗ್ಗೆ. ಓಕೆ, ನಿಮ್ಮ ಅಣ್ಣನ ಹೆಸರು? ಹರಿಚರಣ್ ಅಂತ. ಹರಿಚರಣ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 1992. 1992 ಜನವರಿ 24. ಜನವರಿ 24, 1992. ಹುಟ್ಟಿದ ಸ್ಥಳ? ಮಧ್ಯಾಹ್ನ 1:30. ಓಕೆ, ಹುಟ್ಟಿದ ಸಮಯ ಮಧ್ಯಾಹ್ನ 1:30. ಹುಟ್ಟಿದ ಸ್ಥಳ? ಸ್ಥಳ ಚಂದ್ರಪಟ್ಟಣ, ಹಾಸನ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಅವರು ಇತ್ತೀಚೆಗೆ ತುಂಬಾ ಡ್ರಿಂಕ್ ಮಾಡ್ತಾ ಇದ್ದಾರೆ, ಆರೋಗ್ಯ ತುಂಬಾ ಹಾಳಾಗ್ತಾ ಇದೆ. ಓಕೆ, ಗುರೂಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಅಪ್ಪ. ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ? ಅವರು ಈ ಸೈಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಓಕೆ. ಅಂಡ್ ಕೆಲವೊಂದು ಗ್ಯಾರೇಜ್ ಎಲ್ಲ ಇಟ್ಕೊಂಡಿದ್ದಾರೆ. ಓಕೆ, ನೋಡಿ ಅವರೇ ಹೋಗ್ತಿಲ್ಲ, ಎಲ್ಲ ನಾನೇ ನೋಡ್ಕೊಂತ ಇದ್ದೀನಿ. ಬಟ್ ತುಂಬಾ ಕುಡಿತಕ್ಕೆ ಬಿದ್ಬಿಟ್ಟು ಆರೋಗ್ಯ ತುಂಬಾ ಹಾಳು ಮಾಡ್ಕೊಂತಿದ್ದಾರೆ. ಏನಾದ್ರು ಮಾಡ್ಬೋದು ಅವ್ರಿಗೆ, ಹೆಂಗೆ ಏನು ಅಂತ ಹೊರಗಡೆ ಎಲ್ಲಾದರೂ ಒಂದ್ಸರಿ ತೋರಿಸಿದ್ರಾ ಹಾಸ್ಪಿಟಲಲ್ಲಿ ಆಗಲಿ, ಅಥವಾ ಈ ಕೆಲವೊಂದು ಈ ಕುಡಿತ ಬಿಡಿಸುವಂಥದ್ದು ಎಲ್ಲ ಇರುತ್ತಲ್ವ, ಆ ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ನೋಡಿ, ದಶಾಭುಕ್ತಿಗಳು ನೋಡ್ಕೊಂಡಾಗ ಅವ್ರಿಗೆ ಇವಾಗ ಶನಿ ದಶೆ ಪ್ರಾರಂಭ ಆಗಿರುವಂಥದ್ದು. ಈ ಒಂದು ಸಮಯಗಳಲ್ಲಿ ಕೂಡ ಆರೋಗ್ಯದ ಸಮಸ್ಯೆ ಹೆಚ್ಚು ಕಾಡುತ್ತಪ್ಪ. ನೋಡಿ, ನೋಡ್ಕೊಳ್ಬೇಕು, ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನೋಡಿ, ಈಗ ಕುಡಿತದ ಚಟ ಇತ್ತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಬಿಡಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ನೀವು ಏನು ನೋಡಿ, ಇದೆಲ್ಲ ಯಾವುದೇ ಪೂಜೆ ಪುನಸ್ಕಾರಗಳಿಂದ ಇದು ನಿಮಗೆ ಒಳ್ಳೆಯದಾಗುವಂಥದ್ದಲ್ಲ. ನೀವೇ ಸ್ವಲ್ಪ ನೋಡಿಕೊಂಡು ಅವ್ರಿಗೆ ಅನುಕೂಲದ ಮಾಡಬೇಕು. ಯಾಕಂದರೆ ಈ ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ. ಆ ಶನಿ ದಶೆ ಮುಗಿಯುವಂತಹ ಸಂದರ್ಭ ಕೂಡ ಇರುವಂಥದ್ದು. ಇನ್ನೊಂದು, ಅವ್ರಿಗೆ 7.5 ಕೂಡ ನಡೀತಾ ಇದೆ. ಈಗ ಅವ್ರದ್ದು ಆ ಕುಂಭರಾಶಿ ಆಗಿರೋದ್ರಿಂದ 7.5 ಇರೋದ್ರಿಂದ ಸ್ವಲ್ಪ ಕಷ್ಟಗಳಿರುತ್ತೆ. ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಮತ್ತು ಗುರುಬಲ ಕೂಡ ಇರುವಂಥ, ಗುರು ಹುಚ್ಚನಾಗಿದೆ ಅಂತ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ತುಂಬ ಒಳ್ಳೆ ನಾಲೆಡ್ಜ್ ಇರುತ್ತೆ. ಆದರೂ ಕೂಡ ಈ ಒಂದು ಕೆಲವೊಂದು ಕೆಟ್ಟ ಚಟಗಳಿಂದ, ಕೆಟ್ಟ ಸ್ನೇಹಿತರಿಂದ ಕೆಲವೊಂದು ವಿಚಾರಗಳಲ್ಲಿ ಅವ್ರು ತೊಂದರೆ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಈ ಸ್ನೇಹಿತರಿಂದ ದೂರ ಇಡೋದು ನೋಡಿ, ಮತ್ತು ಆ ಕುಡಿತವನ್ನು ಬಿಡಿಸ್ಲಿಕ್ಕೆ, ಯಾಕಂದರೆ ಅವರೆಲ್ಲೋದ್ರೂ ಅವ್ರ ಜೊತೆಗೆ ಸಿಗೋರೆಲ್ಲ ಅಂತಾರೆ ಇರ್ತಾರೆ. ಹಾಗಾಗಿ ನೀವು ಅವರಿಂದ ಸ್ವಲ್ಪ ದೂರ ಮಾಡಿ ಅವ್ರನ್ನ. ಹಾಗಾಗಿ ಇನ್ನು ಮುಂದಿನ ವಿಚಾರಗಳು ಕೂಡ ಅನುಕೂಲ ಆಗುತ್ತೆ. ಯಾವುದೇ ಒಂದು, ಯಾಕಂದರೆ ತೊಂದರೆಗಳಿದ್ದಾಗ ನಾವು ಮನೇಲಿಟ್ಟೇ ಅದನ್ನು ಬಗೆಹರಿಸಬೇಕಾಗುತ್ತೆ. ನೀವು ಮತ್ತೆ ಬೇರೆ ಹೊರಗಡೆ ಬಿಡೋದಾಗಲಿ, ಫ್ರೆಂಡ್ಸ್ ಜೊತೆ ಸೇರ್ಲಿಕ್ಕೆ ಬಿಡೋದಾಗಲಿ ಮಾಡಬಾರ್ದು. ಅನುಕೂಲ ಆಗುತ್ತಪ್ಪ ಮುಂದಿನ ದಿನಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಗಳು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ
ಕಟಕ ರಾಶಿ ಈ ದಿನ ಈ ಕಟಕ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಾನುಕೂಲಗಳಿದೆ ನೋಡುವಂಥದ್ದು. ಸಂಗ್ರಹವಾದ ಸಂಪತ್ತು ಕೂಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರೋ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು ನೋಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ದುಡಿದಿರ್ತೀರಾ, ತುಂಬ ದಿನಗಳಿಂದ ಏನೋ ಒಂದು ವ್ಯಾಪಾರನೋ ಉದ್ಯೋಗನೋ ಏನೋ ಒಂದು ಮಾಡಿ ಒಂದು ಹಣವನ್ನು ಸಂಗ್ರಹ ಮಾಡಿರ್ತೀರಾ ನೋಡಿ, ಅದು ದುಪ್ಪಟ್ಟಾಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು. ಅಥವಾ ಎಲ್ಲಂದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅನುಕೂಲ ಆಗುತ್ತೆ. ಕೆಲವೊಬ್ರು ನೋಡಿ ಎಲ್ಲೋ ಒಂದು ಹತ್ರ ತುಂಬ ದಿನದಿಂದ ಕಷ್ಟಗಳು ಪಟ್ಟು ಹಣವನ್ನು ಸಂಗ್ರಹ ಮಾಡಿರ್ತಾರೆ, ಕೆಲವೊಬ್ರು ಅದನ್ನು ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಈ ದಿನ ನೋಡಿ ನಿಮಗೆ ಅನುಕೂಲದ ವಾತಾವರಣ ಇರುವಂಥದ್ದು. ಮುಂದಿನ ದಿನಗಳು ಕೂಡ ಈ ಹಣದ ವಿಚಾರವಾಗಿ ಸಂಪತ್ತು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ನೀವು ವಿವಾಹಕ್ಕೆ ಅಡೆತಡೆಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ವಿವಾಹದ ವಿಚಾರವಾಗಿ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಕಟಕ ರಾಶಿಯವರಿಗೆ ವಿವಾಹದ ಸಂಬಂಧಪಟ್ಟಂತಹ ಮಾತುಕತೆಗೆ ಹೋಗೋದಾಗಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಅಂದರೆ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳೋದಾದರೂ ಕೂಡ ಸ್ವಲ್ಪ ಕಷ್ಟದ ವಾತಾವರಣ, ಅಡೆತಡೆಗಳು ಎದುರಾಗಬಹುದು. ಸ್ವಲ್ಪ ನೋಡಿಕೊಂಡು ಜಾಗೃತರಾಗಿ ವಿವಾಹದ ವಿಚಾರವಾಗಿ ನೀವು ಈ ದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ಅಂತ ಹೇಳ್ತಾರೆ ನೋಡಿ. ಯಾರಲ್ಲಿ ಸಿಂಹರಾಶಿಗಳು ಇರ್ತೀರಾ ನೋಡಿ, ತುಂಬ ದಿವಸದಿಂದ ಕಷ್ಟಪಡ್ತಾ ಇರ್ತೀರಾ. ಈಗ ಕೆಲವು ನಾವು ಹೇಳ್ತಾರೆ ಸಿಂಹರಾಶಿಯವ್ರಿಗೆ ಹಿಂದಿನ ವರ್ಷಗಳೆಲ್ಲ ತುಂಬ ವ್ಯಾಪಾರ ಉದ್ಯೋಗಗಳು ತುಂಬ ನಷ್ಟವಾಗಿಬಿಟ್ಟಿರುತ್ತೆ, ಕಷ್ಟ ಆಗಿರುತ್ತೆ. ಅವ್ರಿಗೆಲ್ಲರಿಗೂ ಕೂಡ ನೋಡಿ ಅನುಕೂಲದ ವಾತಾವರಣ. ಮಾನಸಿಕವಾಗಿ ಏನು ಕುಗ್ಗು ಹೋಗ್ತಾ ಇರ್ತೀರಲ್ವ, ನಿಮಗೆ ನೆಮ್ಮದಿಯ ಸಂಕೇತ ಇರುವಂಥದ್ದು. ಮಾನಸಿಕವಾಗಿ ಕೂಡ ನೆಮ್ಮದಿಯನ್ನು ಕಾಣ್ತೀರಾ. ಕೆಲವು ಪ್ರಮುಖ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತೇಳಿ ನೋಡಿ. ಒಂದು ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ನಿಮ್ಮ ವ್ಯಾಪಾರದ ನಿಮಿತ್ತ, ಉದ್ಯೋಗದ ನಿಮಿತ್ತ ಆಗಲಿ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಸಿಂಹರಾಶಿಯವರಿಗೆ. ಮುಂದಿನ ರಾಶಿಯ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಶಾಂತಮ್ಮ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅಮ್ಮನ ಹೆಸರಮ್ಮ? ಅವ್ರ ಹೆಸರು ಶಾಂತಮ್ಮ ಅಂತಾನೆ. ಅವ್ರ ಹೆಸರು ಕೂಡ ಶಾಂತಮ್ಮ. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಗೊತ್ತಿದೆ, ಬಟ್ ಟೈಮಿಂಗ್ಸ್ ಗೊತ್ತಿಲ್ಲ. ಟೈಮಿಂಗ್ಸ್ ಗೊತ್ತಿಲ್ಲ. ಓಕೆ, ಕವಡೆ ಶಾಸ್ತ್ರದ ಮೂಲಕ ಕೂಡ ಗುರುಜಿಯವರು ನಿಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನ ಮಾಡ್ಕೊಡ್ತಾರೆ. ಅವರ ಜೊತೆ ನೇರವಾಗಿ ಮಾತನಾಡಿ. ಹಲೋ, ನಮಸ್ತೆ ಅಮ್ಮ, ಹೇಳಿ ಏನು ಪ್ರಶ್ನೆ ಇತ್ತು? ನಾವು ಒಂದು ಸೈಟ್ ತಗೊಂಡಿದ್ದು, ಅದು ಪ್ರಾಬ್ಲಮ್ ಆಗೈತೆ. ಒಂದು ಸ್ವಲ್ಪ ಅದ್ರ ಏನಾರ ಕ್ಲಿಯರ್ ಆಗುತ್ತೆ ಏನೋ. ನಿಮ್ಮ ಅಮ್ಮ ಹೆಸರಲ್ಲಿ ತಗೊಂಡಿದ್ರಾ? ಶಾಂತಮ್ಮ ಅಂತ. ಚೆನ್ನಾಗಿದೆ. ಏನು ತೊಂದರೆ ಆಗಿದೆಯಮ್ಮ? ಅದೇನೋ ಲಿಟಿಗೇಷನ್ ಇದು ಸ್ಟಾರ್ಟ್ ಆಗಿದೆ. ಎಲ್ಲಿ ತಗೊಂಡಿರೋದು? ಇದು ಅರ್ಶನ ಕುಂಟೆ. ಓಕೆ, ನೋಡಿ, ಏನು ತಲೆ ಕೆಡಿಸ್ಕೋಬೇಡಿ. ಏನು ಕಷ್ಟ ಆಗಲ್ಲಮ್ಮ. ಈಗ ಲಿಟಿಗೇಷನ್ ಆಗಿರ್ಬೋದು, ಆದರೆ ನಿಮಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ. ನೋಡಿ, ಸ್ವಲ್ಪ ನೀವು ಬೇಗ ಈ ಮನೆ ಕಟ್ಟುವ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಏನೇ ಕಷ್ಟಗಳಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಯಾವುದೋ ಒಂದು ಭೂಮಿ ವಿಚಾರದಲ್ಲಿ ಯಾವುದೋ ಒಂದು ಲಿಟಿಗೇಷನ್ ಇರ್ಬೋದು, ಆದರೆ ನಿಮಗೆ ಭೂಮಿಯ ಒಂದು ಅನುಕೂಲ ಇರೋದ್ರಿಂದ ನಿಮಗೆ ಅನುಕೂಲ ಆಗುತ್ತಮ್ಮ. ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಚಿಂತೆ ಮಾಡಬೇಡಿ. ನಿಮ್ಮ ಕಡೆಗೆ ಅದು ಏನೇ ತೊಂದರೆಗಳಿದ್ರೂ ಕೂಡ ಅವೆಲ್ಲ ಕೂಡ ನಿವಾರಣೆ ಆಗಿ ಅನುಕೂಲಗಳಾಗುತ್ತೆ. ಸ್ವಲ್ಪ ಆದಷ್ಟು ಬೇಗ ಆ ಒಂದು ಸ್ಥಳದಲ್ಲಿ ಈ ಮನೆ ಕಟ್ಟಲಿಕ್ಕೆ ನೀವು ಸ್ವಲ್ಪ ಬೇಗ ಮನೆ ಕಟ್ಟೋ ಒಂದು ವಿಚಾರದಲ್ಲಿ ನೋಡ್ಕೊಳ್ಳಿ. ಮತ್ತೆ ಏನಾದರೂ ಆ ಭೂಮಿ ವಿಚಾರದಲ್ಲಿ ತೊಂದರೆ ಆಗ್ತಿತ್ತು ಅಂದರೆ ಒಂದು ಸ್ವಲ್ಪ ಗೋಮೂತ್ರ ಮತ್ತು ಈ ಸಗಣಿಯನ್ನು ಮಿಕ್ಸ್ ಮಾಡಿ ಆ ಒಂದು ಸ್ಥಳದಲ್ಲಿ ನವಗ್ರಹಗಳ ಧಾನ್ಯಗಳ ಸಮೇತ ಆ ಒಂದು ಸ್ಥಳದಲ್ಲಿ ಹಾಕಿ ಬನ್ನಿ. ಒಂದು ನೀವು ಯಾವಾಗಾದ್ರೂ ಈಗ ಮುಂದಿನ ಅಮಾವಾಸ್ಯೆಗಳು ಕೂಡ ಬರುತ್ತೆ, ಆ ಒಂದು ಸಮಯದಲ್ಲಿ ಕೂಡ ನೀವು ಇದನ್ನು ಅಮಾವಾಸ್ಯೆ ಬರುತ್ತೆ ನೋಡಿ ಮುಂದಿನ ದಿನಗಳಲ್ಲಿ. ಆ ಅಮಾವಾಸ್ಯೆ ದಿನ ನೀವು ಈ ತಂತ್ರವನ್ನು ಮಾಡ್ಕೊಳ್ರಿ ಅಮ್ಮ, ನಿಮ್ಗೆ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಭೂಮಿ ವಿಚಾರದಲ್ಲಿ ತೊಂದರೆಗಳಿದ್ರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ವಿಶೇಷವಾದ ಭೂಫಲವನ್ನು ಕೂಡ ನೀವು ಪಡಿಬಹುದಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಕನ್ಯಾ ರಾಶಿ. ಈ ದಿನ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ ಅಂತ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಸ್ವಲ್ಪ ಪರಿಶ್ರಮ ಜಾಸ್ತಿ ಆಗಬೇಕು. ಇವತ್ತು ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಇಷ್ಟು ದಿನ ತುಂಬ ಸರಾಗವಾಗಿ ಸುಸೂತ್ರವಾಗಿ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಇವತ್ತು ಸ್ವಲ್ಪ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಸ್ವಲ್ಪ ಕಠಿಣವಾದ ಪರಿಶ್ರಮವನ್ನು ಯಾವಾಗ ನೀವು ಆ ಒಂದು ಕೆಲಸದ ಮೇಲೆ ನೀವು ನಿಗಾ ವಹಿಸ್ತೀರೋ ಆವಾಗ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಯಶಸ್ಸನ್ನು ಪಡಿಬಹುದು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಕೂಡ ಪ್ರಗತಿ ಆಗುತ್ತೆ ಅಂತ. ನೀವು ಮಾಡತಕ್ಕಂತಹ ಎಲ್ಲಾದರೂ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಲ್ಲ, ಆ ಒಂದು ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ, ಪ್ರಗತಿ ಆಗುತ್ತೆ. ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಅಂತ ಇನ್ನೂ ಬೆಳವಣಿಗೆ ಕೂಡ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ನಿರೀಕ್ಷಿತ ಫಲ ಕೂಡ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕೂಡ ನೀವು ಪಡಿಬಹುದಾಗಿದೆ. ನೋಡಿ, ಯಾವಾಗ ನೀವು ಪರಿಶ್ರಮ ಇಟ್ಟು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ನಿರೀಕ್ಷಿತ ಫಲ ಪಡಿಬೋದು. ಅಂತಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಕೆಲವೊಂದು ನೀವೇನೋ ಒಂದು ಅಂದ್ಕೊಂಡಿರ್ತೀರ ಕೆಲಸ ಕಾರ್ಯ ಆಗಿರಲ್ಲ, ಆದರೆ ಈ ದಿನ ನಿರೀಕ್ಷಿತ ಫಲವನ್ನು ಕೂಡ ನೀವು ಪಡಿಬೋದು. ಎಲ್ಲ ಕಾರ್ಯಗಳಲ್ಲೂ ಕೂಡ ನಿಮಗೆ ಜಯವನ್ನು ಕೂಡ ಈ ದಿನ ಮಾಡ್ಕೊಳ್ಬೋದಾಗಿದೆ ಕನ್ಯಾ ರಾಶಿಯವರು.
ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿ ಅವರು ತಿಳಿಸ್ಕೊಟ್ರು. ಇನ್ನು ಏನೇ ಸಮಸ್ಯೆಗಳಿದ್ರೂ ಕೂಡ ಹಾಗೆ ಶುಭ ಮುಹೂರ್ತಗಳಿಗಾಗಿ ಗುರೂಜಿ ಅವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿ ಅವರ ಕಚೇರಿ ಕೂಡ ಇರುವಂಥದ್ದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಈಗೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇನ್ನುಳಿದ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಇದನ್ನ ತುಲಾ ರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಾನುಕೂಲಗಳಿದೆ ನೋಡುವಂಥದ್ದು. ಹಿತಶತ್ರುಗಳಿಂದ ದೂರ ಇರಬೇಕಾಗುತ್ತೆ. ಯಾರೆಲ್ಲ ತುಲಾ ರಾಶಿಗಳಿರ್ತೀರ ಸ್ವಲ್ಪ ಜಾಗೃತರಾಗಿರಬೇಕು ಹಿತಶತ್ರುಗಳಿಂದ ಅಂತ. ನೋಡಿ, ಹಿತಶತ್ರುಗಳು ಅಂತಲೇ ಅಲ್ಲಿ ನಾವು ಹೇಳ್ತೀವಿ. ಯಾಕಂದರೆ ಜೊತೆಲೇ ಇರ್ತಾರೆ, ಅವರಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಅವ್ರು ಏನು ಮಾಡಬೇಕು ಅದು ಮಾಡ್ತಾ ಇರ್ತಾರೆ. ಆದರೆ ನಾವು ಅವ್ರನ್ನ ನಂಬಿಟ್ಟಿರ್ತೀವಿ, ಅವರನ್ನೇ ನಾವು ಹಿತಶತ್ರುಗಳು ಅಂತ ಹೇಳೋದು. ಇಂಥವರಿಂದ ಸ್ವಲ್ಪ ಜಾಗೃತರಾಗಿರಿ, ದೂರವಾಗಿರಬೇಕು ಇವತ್ತು ತುಲಾ ರಾಶಿಯವರು. ಮತ್ತು ಅತಿಯಾದ ಕೋಪವನ್ನು ಕೂಡ ತಪ್ಪಿಸ್ಕೋಬೇಕಾಗುತ್ತೆ. ನೋಡಿ, ಸುಮ್ಮನೆ ಕೋಪದ ಕೈಗೆ ನೀವು ಕೆಲಸ ಕೊಡಬಾರ್ದು. ಹಾಗಾಗಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಘ್ನ ಬರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಏನೋ ಒಂದು ಕೋಪ ಮಾಡಿಕೊಂಡು ಯಾವುದೋ ಒಂದು ಕೆಲಸಗಳಲ್ಲಿ ಮಾಡ್ತಾ ಇದ್ದರೆ, ಯಾಕಂದರೆ ಯಾವ ಕೆಲಸನೂ ಕೂಡ ಆಗಲ್ಲ ಅಂತ ಹೇಳುತ್ತೆ. ಹಾಗೆ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಕುಟುಂಬ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು. ತುಲಾ ರಾಶಿಯವರಿಗೆ ದಿನ ಕುಟುಂಬದಲ್ಲಿ ಜವಾಬ್ದಾರಿ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾವುದೋ ಒಂದು ವಿಚಾರದಲ್ಲಿ, ಈಗ ಮದುವೆ ವಿಚಾರದಲ್ಲಿ ಆಗ್ಬೋದು, ವ್ಯಾಪಾರ ಉದ್ಯೋಗ ವಿಚಾರದಲ್ಲಿ, ಮನೆಯಲ್ಲಿ ಏನಾದರೂ ಕಷ್ಟದ ವಾತಾವರಣ ಇದ್ರೂ ಕೂಡ ನಿಮ್ಮಿಂದ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ತುಲಾ ರಾಶಿಯವರಿಗೆ. ರಾಶಿ ಫಲಗಳನ್ನ ಮುಂದುವರಿಸೋಣ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮಂಗಳೂರು ಶ್ರೀಧರನಿಂದ. ಓಕೆ, ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ. ತಮ್ಮ ಹೆಸರು? ಶ್ರೀಧರ್. ಶ್ರೀಧರ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶ್ರೀಧರ್ ಅವರೇ? ನನ್ನ ಬಗ್ಗೆ. ನಿಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ 7/2/1967. ಟೈಮ್ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳಿ. 7/2/1967. 1967. ಓಕೆ, ಇನ್ನ ಹುಟ್ಟಿದ ಸಮಯ ಗೊತ್ತಿದ್ಯಾ? ಇಲ್ಲ ಗೊತ್ತಿಲ್ಲ. ಓಕೆ, ಕವಡೆ ಶಾಸ್ತ್ರದ ಮೂಲಕ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡ್ತಾರೆ. ಗುರೂಜಿ ಅವರ ಹತ್ರ ನೇರವಾಗಿ ಮಾತನಾಡಬಹುದು. ನಮಸ್ತೆ ಸರ್, ಹೇಳಿ, ಏನು ಪ್ರಶ್ನೆ ಇತ್ತು? ಅದೇ ಮನೆಯ ಬಗ್ಗೆ ಒಂದು ಕೇಳಬೇಕಿತ್ತು ಗುರುಜಿ. ಮನೆ ಕಟ್ಟಬೇಕು ಅಂತನಾ ಇಲ್ಲ ಮನೆ ತಗೋಬೇಕು ಅಂತನಾ? ಇಲ್ಲ, ಮನೆಗೆ ಚಂದು ಮನೆ ಉಂಟು, ಅದು ಈಗ ತೆಗೆದು ದೊಡ್ಡದು ಮಾಡಬಹುದಾ, ಹಣದ ಅನುಕೂಲ ಆಗ್ತದ? ಮತ್ತೆ ಮನೆಯಲ್ಲಿ ಸ್ವಲ್ಪ ಕಷ್ಟದಲ್ಲೆಲ್ಲ ಇದ್ದೇವೆ, ಅದರ ಬಗ್ಗೆ ಒಂದು ಕೇಳಬೇಕು. ಮನೆ ಕಟ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆನಾ? ಹೌದು. ಏನು ಹೆಸರು ನಿಮ್ಮದು? ಶ್ರೀಧರ್ ಅಂತ. ಶ್ರೀಧರ್ ಅವರೇ, ಓಕೆ, ನಿಮ್ಗೆ ಚೆನ್ನಾಗಿದೆ ನೋಡಿ. ಈಗ ಮಾರ್ಚ್ ನಂತರ ಈ ಮನೆ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ, ಗುರುಬಲ ಬರುತ್ತೆ ನಿಮಗೆ, ಆಯಿತಾ? ಏನು ತಲೆ ಕೆಡಿಸ್ಕೋಬೇಡಿ. ಈಗ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ನೋಡಿ, ಮುಂದಿನ ದಿನಗಳಲ್ಲಿ ಮಾರ್ಚ್ ನಂತರ ಈ ಮನೆ ವಿಚಾರದಲ್ಲಿ ಪ್ರಾರಂಭ ಮಾಡಿ ತುಂಬ ಅನುಕೂಲ ಆಗುತ್ತೆ, ವಿಶೇಷವಾದ ಫಲ ಕೂಡ ಸಿಗುತ್ತೆ. ಮನೆದೇವ್ರಿಗೊಂದ್ಸರಿ ಹೋಗಿ ಬನ್ನಿ ಶ್ರೀಧರ್ ಅವರೇ. ನಿಮ್ಮದು ಮನೆದೇವ್ರು ಯಾವುದು ನೋಡಿಕೊಂಡು, ಮತ್ತು ನೋಡಿ, ಮನೆದೇವ್ರು ಅಂತಂದರೆ ಈಗ ಅಮ್ಮನವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಶಕ್ತಿ ದೇವತೆಯನ್ನು, ಸ್ತ್ರೀ ದೇವತೆಯನ್ನು ಒಂದು ಪೂಜೆ ಮಾಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ತೀರ್ಥವನ್ನು ತೆಗೆದುಕೊಂಡು ಬಂದು ನೀವು ಆ ಒಂದು ಸ್ಥಳದಲ್ಲಿ ಹಾಕ್ಕೊಂಡು ಮನೆ ಪ್ರಾರಂಭ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ ಎಲ್ಲ ವಿಚಾರದಲ್ಲೂ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಲೇವಾದೇವಿ ವ್ಯವಹಾರದಲ್ಲಿ ನಿರೀಕ್ಷಿತ ಧನಲಾಭ ಆಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಲೇವಾದೇವಿ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ನೀವು ಅನಿರೀಕ್ಷಿತವಾಗಿ ದಿನ ಹಣವನ್ನು ಪಡಿಬೋದು ಅಂತ ಹೇಳ್ತಾ ಇದೆ. ಹಣದ ಒಳಹರಿವು ಕೂಡ ಹೆಚ್ಚಾಗುತ್ತೆ, ವಿಶೇಷವಾದ ಫಲ ಕೂಡ ಸಿಗುವಂಥದ್ದು. ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆ ಇರುವಂಥದ್ದು, ಅದರಿಂದ ಮಾಡ್ಕೊಳ್ಳಿ. ಏನಾದರೂ ತುಂಬ ದಿವಸ ಯೋಚನೆ ಮಾಡಿದರೆ ಈ ಉದ್ಯೋಗದಲ್ಲಿ ತೊಂದರೆ ಆಗ್ತಾಯಿದೆ, ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದರೆ ಒಳ್ಳೆ ಕಾಲ ಅಂದ್ಕೊಳ್ಳಿ, ಒಳ್ಳೆಯ ಸಮಯ ಕೂಡ ಬಂದಿದೆ, ಬದಲಾವಣೆ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಏರುಪೇರು ಆಗುವಂಥದ್ದು. ನೋಡಿ, ಧನುರಾಶಿಯವರು ವಿಶೇಷವಾಗಿ ತಿಳ್ಕೋಬೇಕು, ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಕಷ್ಟ ಬರುವಂಥದ್ದು ಕೂಡ ಇರುತ್ತೆ. ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ದೂರ ಪ್ರಯಾಣದಲ್ಲಿ ಕೆಲಸದ ಕಾರ್ಯಸಿದ್ಧಿ ಅಂತ ನೋಡಿ, ಏನಾದರೂ ದೂರದ ಪ್ರಯಾಣ ಇತ್ತು ಅಂದರೆ ಮಾಡ್ಕೊಳ್ಳಿ, ಕಾರ್ಯಸಿದ್ಧಿ ಆಗುತ್ತೆ. ನಾವು ಸಾಮಾನ್ಯವಾಗಿ ಯಾರಿಗಾದ್ರೂ ಹೇಳ್ತಾ ಇರ್ತೀವಿ, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ. ನೀವು ಕೂಡ ಎಚ್ಚರದಿಂದ ಪ್ರಯಾಣ ಮಾಡಿ, ಅನುಕೂಲ ಆಗುತ್ತೆ. ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಕೂಡ ಇದನ್ನು ನೋಡ್ಬೋದು ಧನುಸ್ಸು ರಾಶಿಯವರಿಗೆ. ರಾಶಿಗಳ ಫಲಾನುಫಲ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮಾತಾಡ್ತಾ ಇದೀವಿ ಮೇಡಮ್. ಓಕೆ, ತಮ್ಮ ಹೆಸರು? ಸರಿತಾ ಮೇಡಮ್.
ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. 1994 6/6. 1994 6/6. ಓಕೆ, ಜೂನ್ 6ನೇ ತಾರೀಕು 1994. ಹುಟ್ಟಿದ ಸಮಯ ಗೊತ್ತಿದೆಯಾ? ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಅವರು ಕವಡೆಶಾಸ್ತ್ರದ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಓಕೆ, ಮಾತನಾಡಬಹುದಮ್ಮ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಹಾಂ, ನಮಸ್ತೆ, ಹೇಳಮ್ಮ, ಏನು ಪ್ರಶ್ನೆ ಇತ್ತು? ನಮ್ದು ಸ್ವಲ್ಪ ನಾವು ಮಕ್ಕಳಾಗಿಲ್ಲ ಗುರುಜಿ. 10 ವರ್ಷ ಆಯ್ತು ಮದುವೆ ಆಗಿ. ಓಕೆ. ಅದೇ ಎಲ್ಲ ಕಡೆ ದೇವಸ್ಥಾನಗೂ ಹೋದ್ವಿ, ಹಾಸ್ಪಿಟ್ಲಿಗೂ ಹೋದ್ವಿ, ಎಲ್ಲ ತೋರಿಸ್ವಿ ಗುರುಜಿ. ಇಲ್ಲಿಗೆ ಸಾಕಾಗಿ ಎಲ್ಲ ಬಿಟ್ಟಿವಿ. ಓಕೆ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಅವರು BCM ಇಲಾಖೆಯಲ್ಲಿ ಮಾಡ್ತಾರೆ ಗುರುಜಿ. ಓಕೆ. ನಿಮ್ಮದು ಮನೆ ದೇವರು ಯಾವುದು, ಹೆಣ್ಣು ದೇವರು? ಗಂಡ ದೇವ್ರ ಐತಿ ಗುರುಜಿ, ಹೆಣ್ ದೇವ್ರಲ್ಲ. ನೋಡಿ, ಮನೇಲಿ ಒಂದ್ಸರಿ ನಿಮ್ಮ ಹಿರಿಯರು ಯಾರನ್ನಾದ್ರೂ ಕೇಳ್ಕೊಳ್ಳಿ. ಯಾಕಂದರೆ ಹೆಣ್ಣು ದೇವ್ರು ಯಾವುದಿದೆ, ಯಾಕಂದರೆ ಅವ್ರದ್ದು ನಿಮ್ಮ ಮನೆ ಅಂತಂದರೆ ನಿಮ್ಮ ವಂಶದಲ್ಲ, ಅವರು ನಿಮ್ಮ ಯಜಮಾನರು ಮನೆಯಲ್ಲಿ ಹೆಣ್ಣು ದೇವರಷ್ಟೇ ಶಾಪ ಅಂತ ಹೇಳುತ್ತಮ್ಮ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು. ಯಾಕಂದರೆ ಯಾವಾಗ ನಮಗೆ ಆ ಸ್ತ್ರೀ ಶಾಪ ಕುಟುಂಬಕ್ಕೆ ಇರುತ್ತೆ, ಈಗ ಹೆಣ್ಣು ದೇವರು ಅಂತಂದರೆ ಜೊತೆಲಿ ಈ ಸ್ತ್ರೀ ಶಾಪ ಇರುವಂಥದ್ದು. ಈ ರೀತಿ ಏನಾದರೂ ತೊಂದರೆಗಳಿದ್ದಾಗ ವಂಶ ಉದ್ಧಾರ ಆಗಲ್ಲ ಅಂತ ಹೇಳುತ್ತೆ, ಪಿತೃದೋಷಗಳು ಕೂಡ ಅಂತ ಹೇಳುತ್ತೆ. ಹಾಗಾಗಿ ಸ್ವಲ್ಪ ನೀವು ಹಿಂದಿನದು ಅವ್ರು ನಿಮ್ಮ ಮನೆಯವ್ರನ್ನ ಒಂದ್ಸರಿ ವಿಚಾರ ಮಾಡಿ, ಯಾರಾದರೂ ಹೆಣ್ಣು ದೇವರು ಇತ್ತಂದರೆ ಅದಕ್ಕೊಂದು ಹೋಗಿ ಒಂದು ಸೀರೆ ಕೊಡುವಂಥದ್ದು, ಒಂದು ಮುಡುಪು ಕೊಡುವಂಥದ್ದು ಕೂಡ ಕೆಲಸ ಮಾಡ್ಕೊಂಡು ಬನ್ನಿ. ತುಂಬ ವಿಶೇಷವಾದ ಫಲ ಸಿಗುತ್ತೆ ನಿಮಗೆ. ಯಾಕೆಂದರೆ ಸಂತಾನ ಭಾಗ್ಯ ಇದೆಯಮ್ಮ, ಏನು ತಲೆ ಕೆಡಿಸ್ಕೋಬೇಡಿ. ಇದೊಂದು ಒಂದು ಪೂಜೆ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಕರ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಮಕರ ರಾಶಿ. ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ನೋಡಿ, ಯಾರೋ ಒಬ್ಬರು ಇಂದಿನ ತುಂಬ ಹಳೆಯ ಸ್ನೇಹಿತರು ಇರ್ತಾರೆ, ಅವರಿಂದ ನಿಮ್ಗೆ ಏನಾದರೂ ಅಂದರೆ ಉದ್ಯೋಗ ಇಲ್ಲ, ಮನೇಲಿ ಇದ್ದೀರಾ ಅಂತಂದರೆ ಅವರಿಂದ ಅನುಕೂಲ ಆಗುತ್ತೆ. ಅವ್ರ ಮಾತನ್ನು ಕೇಳಿ ನಿಮಗೆ ಒಂದು ಕೆಲಸ ಕೂಡ ಸಿಗುವಂಥದ್ದು ಕೂಡ ಆಗುತ್ತೆ. ಇದರ ಜೊತೆ ಆದಾಯದಲ್ಲಿ ಅಡೆತಡೆಗಳು ಕೂಡ ಉಂಟಾಗುವಂಥದ್ದು. ಮಕರ ರಾಶಿಯವರಿಗೆ ಆದಾಯದಲ್ಲಿ ಕೊಂಚ ಅಡೆತಡೆಗಳು, ಸ್ವಲ್ಪ ತೊಂದರೆಗಳು ಕೂಡ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಜಾಗೃತರಾಗಿ ದಿನವನ್ನು ಕಳಿಬೇಕು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರಿಗೂ ಕೂಡ ಇದನ್ನು ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಮಾಡ್ತಕ್ಕಂತಹ ಕೆಲಸದ ವಾತಾವರಣದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಇಲ್ಲ ನಿಮಗೆ ಕೆಲಸ ಪದೇ ಪದೇ ಬೇರೆ ಬೇರೆ ಕೆಲಸಗಳನ್ನ ಹೇಳ್ತಾ ಇರ್ತಾರೆ. ಈ ರೀತಿ ಆಗುತ್ತೆ, ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಇನ್ನು ಕುಂಭರಾಶಿಯವರು. ಅದ್ರ ಜೊತೆ ಬರಬೇಕಾಗಿದ್ದ ಬಾಕಿ ಹಣ ಕೂಡ ಬಂದು ಕೈ ಸೇರುವಂಥದ್ದು. ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಅಂದರೆ ಹಣ ಏನಾದರೂ ಬರಬೇಕಾಗಿರುತ್ತೆ, ಯಾರೋ ಕೊಡ್ತಾ ಇರಲ್ಲ, ತೊಂದರೆ ಮಾಡ್ತಾ ಇರ್ತಾರೆ, ಆದರೆ ಬಂದು ಕೈ ಸೇರುವಂಥ ನಿರೀಕ್ಷೆ ಕೂಡ ಇದನ್ನು ಕುಂಭರಾಶಿಯವರು ಮಾಡಬಹುದು. ಇನ್ನು ಕಡೆಯ ರಾಶಿ ಮೀನರಾಶಿ. ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ, ಆರೋಗ್ಯದ ಕಡೆ ಹೆಚ್ಚಿನ ಜಾಗೃತೆಯನ್ನು ಕೊಡಬೇಕಾಗುತ್ತೆ. ಆರೋಗ್ಯದ ಕಡೆ ವಿಶೇಷವಾದಂತಹ ತೊಂದರೆಗಳು ಕಾಣ್ತಾ ಇದೆ, ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಿ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಹೇಳ್ತೀರಿ. ಕುಟುಂಬ ಸೌಖ್ಯ ಸಿಗುವಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಆಗ್ತೀರಾ. ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಎಲ್ಲ ವಿಷಯದಲ್ಲಿ ಕೂಡ ನೀವು ಯಶಸ್ಸನ್ನು ಪಡಿತೀರಾ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಬುಧ ಗ್ರಹದ ಪೂಜೆಯ ಮಹತ್ವದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಸಾಮಾನ್ಯವಾಗಿ ನಾವು ನವಗ್ರಹಗಳ ದಿನನಿತ್ಯನೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ದಿನದ ಬುಧ ಗ್ರಹ, ಬುಧನನ್ನು ನಾವು ಬುದ್ಧಿಕಾರಕ ಅಂತ ಹೇಳ್ತೀವಿ. ನೋಡಿ, ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗಬೇಕು. ಏನೋ ಓದಿದ್ರು ಅವ್ರ ತಲೆಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಓದ್ತಾ ಇರಲ್ಲ. ಕೆಲವೊಬ್ರು ತುಂಬ ಮುಂದಿನ ಫಸ್ಟ್ ಎಲ್ಲ ಚೆನ್ನಾಗಿ ಓದ್ತಾ ಇರ್ತಾರೆ, ಇವಾಗ ಚೆನ್ನಾಗಿ ಓದ್ತಾ ಇಲ್ಲ, ಎಕ್ಸಾಮ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂತಂದರೆ ನೋಡಿ, ಅವಶ್ಯಕವಾಗಿ ಬುಧನನ್ನು ಜಪ ಮಾಡಿಸಿ ಅಷ್ಟೇ. ಓಂ ಬುಧಾಗೆ ನಮಃ ಅಂತ ಅಧಿದೇವತೆಯಾದಂತಹ ಬುಧನ ಜೊತೆ ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ. ಹೆಸರು ಕಾಳನ್ನು ದಾನ ಮಾಡಬೇಕು, ಹಸಿರು ಬಟ್ಟೆಯನ್ನು. ನೋಡಿ, ಅವರು ಆದಷ್ಟು ಈ ಹಸಿರು ಬಟ್ಟೆಯನ್ನು ಅವ್ರಿಗೆ ತೊಡಿಸೋದಂಥದ್ದು ಮಾಡಿ, ಹಸಿರು ಬಟ್ಟೆ ದಾನ ಮಾಡಿಸಿ, ತುಂಬ ವಿಶೇಷವಾದ ಫಲ ಸಿಗುತ್ತೆ. ಹೆಸರು ಕಾಳನ್ನು ತಿನ್ನಿಸಿ. ಕೆಲವೊಂದು ಈ ಮೊಳಕೆ ಹೊಡೆದು ಹೆಸರು ಕಾಳನ್ನು ತಿನ್ನಿಸ್ತಾರಲ್ಲ, ಅದನ್ನು ಕೂಡ ಒಂದು ಸ್ವಲ್ಪ ದಿನ ಮಾಡ್ಕೊಳ್ತಾ ಬನ್ನಿ, ಅವರಿಗೆ ಬುದ್ಧಿಶಕ್ತಿಯಲ್ಲಿ ಹೆಚ್ಚಾಗುತ್ತೆ. ಯಾಕಂದರೆ ಬುಧಗ್ರಹನಿಗೆ ನಾವು ಹೆಸರು ಕಾಳನ್ನು ನೋಡ್ತೀವಿ. ದಾನವನ್ನು ಮಾಡಿಸಿ, ವಿಶೇಷವಾದ ಫಲ ಸಿಗುತ್ತೆ. ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ, ಅವ್ರಿಗೆ ವಿಶೇಷವಾದ ಫಲ ಸಿಗುತ್ತೆ. ಓಂ ಬುಧಾಗೆ ನಮಃ ಅನ್ನೋ ಮಂತ್ರವನ್ನು ಕೂಡ ದಿನನಿತ್ಯ ಕೂಡ ಪ್ರಾತಃ ಕಾಲದಲ್ಲಿ 7 ಬಾರಿ ಬರೀ 7 ಬಾರಿ ನೋಡಿ, ಒಂದು 2 ನಿಮಿಷದ ಕೆಲಸ ಇದು. 7 ಬಾರಿ ಅವರು ಪ್ರಾರ್ಥನೆ ಮಾಡಿಕೊಂಡು ಆ ದಿನದಲ್ಲಿ ಮುಂದೆ ಹೋಗಲಿ. ಎಲ್ಲ ವಿಚಾರದಲ್ಲೂ ಕೂಡ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಅನುಕೂಲ ಕೂಡ ಆಗುವಂಥದ್ದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗುರುಜಿಯವರು. ಧನ್ಯವಾದಗಳು ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇದಾಗಿತ್ತು ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.